ಇನ್ನೊಂದೆಡೆ ಬೆಳಗಾವಿ ಗಡಿ ಭಾಗದ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಳಾ ಠಾಕ್ರೆ ಮರಾಠಿಗರಿಗೆ ಮತ್ತು ಕನ್ನಡಿಗರ ಮಧ್ಯೆ ಬಹಳಷ್ಟು ಹೇಳಿಕೆಗಳನ್ನು ನೀಡಿದ್ದು, ಕಂಬಾರರ ಸೊಂಟ ಮುರಿಯಿರಿ, ರಕ್ಷಣಾ ವೇದಿಕೆಯ ಸೊಂಟ ಮುರಿಯಿರಿ ಅನ್ನೋ ಮಾತುಗಳನ್ನೆಲ್ಲ ಆಡಿದರು. ಈ ಪದೇ ಪದೇ ಈ ಸಮಸ್ಯೆ ಉದ್ಭವ ಆಗ್ತಾ ಇದೆ. ಬೆಳಗಾವಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಶೀಘ್ರದಲ್ಲೇ ಶಿವಸೇನಾ ಮುಖ್ಯಸ್ಥ ಬಾಳಾ ಠಾಕ್ರೆ ಅವರನ್ನು ಭೇಟಿ ಮಾಡೋದಾಗಿ ಮುಖ್ಯಮಂತ್ರಿ ಸದಾನಂದ ಗೌಡ ಹೇಳಿದ್ದಾರೆ. ಬೆಳಗಾವಿ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಅಗತ್ಯ ಇದೆ. ಈ ಸಮಸ್ಯೆ ಪದೇ ಪದೇ ಉದ್ಭವ ಆಗ್ತದೆ. ಅದರಿಂದ ಠಾಕ್ರೆ ಅವರ ಜೊತೆ ಚರ್ಚಿಸಿ ಇದಕ್ಕೆ ಶಾಶ್ವತ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಯತ್ನಿಸಲಾಗುವುದು ಅಂತ ಸದಾನಂದ ಗೌಡ ಬೆಂಗಳೂರಿನಲ್ಲಿ ಹೇಳಿದರು. ಗಡಿ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಬಾಳಾ ಠಾಕ್ರೆ ತಮ್ಮ ಸಾಮನಾ ಪತ್ರಿಕೆಯಲ್ಲಿ ಚಂದ್ರಶೇಖರ್ ಕಂಬಾರರ ಬಗ್ಗೆ ಮಾತಾಡಿದರೆ, ಇನ್ನೊಂದು ಬಾರಿ ನಿನ್ನೆ ಉದ್ಧವ್ ಠಾಕ್ರೆ ಕನ್ನಡಿಗರ ಬಗ್ಗೆ ಕೀಳುಮಟ್ಟದ ಮಾತುಗಳನ್ನು ಆಡಿದರು. ಒಟ್ಟಾರೆ ಗಡಿ ಭಾಗದಲ್ಲಿ ಸಮಸ್ಯೆ ಯಾವಾಗಲೂ ಜೀವಂತವಾಗಿರಬೇಕು ಅನ್ನುವ ಉದ್ದೇಶ ಅವರಿಗೆ ಕಾಣ್ತಾ ಇದೆ. ಅದರ ಜೊತೆಗೆ MES ಅನ್ನುವ ಒಂದು ಪುಂಡ ಸಂಘಟನೆ ಕೂಡ ಕನ್ನಡಿಗರ ಮೇಲೆ ಅವಹೇಳನ ಮಾಡುವ ಕೆಲಸವನ್ನು ಪದೇ ಪದೇ ಮಾಡ್ತಾ ಇದೆ. ಕನ್ನಡ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕರಾಳ ದಿನ ಆಚರಣೆ ಮಾಡೋದು, ಅದಕ್ಕೆ ಕೈ ಜೋಡಿಸಿದ ಮೇಯರ್, ಉಪಮೇಯರ್ ಇವೆಲ್ಲವನ್ನು ಗಮನಿಸ್ತಾ ಇದ್ದರೆ ಬಳ್ಳಾರಿಯ ಗಡಿ ಭಾಗದಲ್ಲಿ ನಮ್ಮ ರಾಜಕೀಯ ಅಸ್ತಿತ್ವಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಕಂಡುಬರ್ತಾ ಇದೆ. ಆದರೆ ಇದು ಸಾಮರಸ್ಯ ಕೆಡಿಸುವ ಪ್ರಯತ್ನ. ಇದಕ್ಕೊಂದು ಶಾಶ್ವತ ಪರಿಹಾರ ಕಂಡುಕೋಬೇಕು ಅನ್ನೋದು ಮುಖ್ಯಮಂತ್ರಿಯವರ ಮಾತು. ಅದಕ್ಕಾಗಿ ಮುಖ್ಯಮಂತ್ರಿಯವರು ಬಾಳಾ ಠಾಕ್ರೆಯನ್ನು ಭೇಟಿಯಾಗುವ ಮಾತನ್ನು ಆಡಿದ್ದಾರೆ. ಇದ್ರ ಬಗ್ಗೆ ಮಾತಾಡೋಣ. ಅರವಿಂದ್ ಬಿರ್ದಾರ್ ಇದ್ದಾರೆ. ಬಿರ್ದಾರ್, ಯಾವ ಸಂದರ್ಭದಲ್ಲಿ ಹೇಳಿದರು ಸಿಎಂ ಇದಕ್ಕೆ? ಅವರನ್ನು ಯಾಕೆ ಭೇಟಿಯಾಗಬೇಕು ಸಿಎಂ? ಹಮೀದ್, ಇವತ್ತು ಬೆಳಿಗ್ಗೆ ಏನು ಕೃಷ್ಣಾದಲ್ಲಿ ಜನತಾ ದರ್ಶನ ಮಾಡಿದ್ರು, ಇದರ ನಂತರ ಸುದ್ದಿಗಾರರ ಜೊತೆ ಮಾತನಾಡ್ತಾ ಈ ಬೆಳಗಾವಿ ವಿಚಾರ ಏನಿದೆ, ನಿನ್ನೆ ಕೂಡ ನಾನು ಕೆಲವು ಮಾಧ್ಯಮಗಳಲ್ಲಿ ನೋಡಿದ್ದೆ. ರಾಜ್ ಠಾಕ್ರೆ ಅವರ ಮಗ ಉದ್ಧವ್ ಠಾಕ್ರೆ ಏನಿದ್ದಾರೆ, ಅವರು ಅಲ್ಲಿನ ಕನ್ನಡಿಗರ ಮೇಲೆ ಹಲ್ಲೆ ನಡೆಸಿರೋದು ಮತ್ತೆ ಕರ್ನಾಟಕದ ಬಸ್ಗಳಿಗೆ ಕಲ್ಲು ತೂರಾಟ ನಡೆಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಇದಕ್ಕೊಂದು ಏನು ಕ್ರಮ ಕಂಡು ಹಿಡಿಬೇಕು, ಅಥವಾ ಇದನ್ನ ಏನು ಸಂಪೂರ್ಣವಾಗಿ ಈ ಸಮಸ್ಯೆ ಬರ್ತಿರೋ ಹಾಗೆ ಏನು ಕ್ರಮ ಕೈಗೊಳ್ಳಬಹುದು ಅನ್ನೋದು ಕುರಿತು ಬಿಜೆಪಿಯ ಹಲವು ಮುಖಂಡರ ಜೊತೆ ನಾನು ಚರ್ಚಿಸಿದ್ದೇನೆ. ನಂತರ ಶಿವಸೇನೆ ಮುಖ್ಯಸ್ಥರಾಗಿರುವಂತಹ ಬಾಳಾ ಠಾಕ್ರೆ ಅವರ ಜೊತೆ ಮಾತನಾಡಕ್ಕೂ ಸಿದ್ಧರಿದ್ದೇವೆ. ಅವರು ಕೂಡ ನಮ್ಮವರೇ. ಹೀಗಾಗಿ ಅವ್ರ ಜೊತೆ ಮಾತನಾಡಿ ಈ ಗಡಿ ವಿಚಾರ ಏನಿದೆ, ಈ ಗಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಶ್ವತವಾದ ಒಂದು ಪರಿಹಾರವನ್ನ ಕಂಡು ಹಿಡಿಯಬೇಕಾಗಿದೆ. ಇನ್ನು ಮುಂದೆ ಈ ವಿಚಾರ, ಈ ಪ್ರಕರಣ, ಈ ಹಲ್ಲೆಗಳು, ಕನ್ನಡಿಗರ ಮೇಲೆ ಹಲ್ಲೆ ನಡೆಸೋದು ಅಥವಾ ಮರಾಠಿಗರ ಮೇಲೆ ಹಲ್ಲೆ ನಡೆಸೋದು ಇಲ್ಲ, ಯಾವುದೇ ಕಾರಣಕ್ಕೂ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ಶಾಶ್ವತ ಪರಿಹಾರ ಕಂಡು ಹಿಡಿಯಕ್ಕೆ ಈಗ ಬಾಳಾ ಠಾಕ್ರೆ ಜೊತೆ ಅಂತ ಕೂಡ ಹೇಳಿದ್ದಾರೆ. ರೈಟ್ ಅರವಿಂದ್, ಇದು ಕಾನೂನು ಸುವ್ಯವಸ್ಥೆಯ ಪ್ರಶ್ನೆ. ಬಾಳಾ ಠಾಕ್ರೆ ಅವರು ಮಹಾರಾಷ್ಟ್ರದ ಕಾನೂನು ಸುವ್ಯವಸ್ಥೆ ಕಾಪಾಡ್ತಾ ಇಲ್ಲ. ಅವರು ಯಾವುದೇ ಸದ್ಯಕ್ಕೆ ಅಧಿಕಾರದಲ್ಲಿ ಇಲ್ಲ. ಅಲ್ಲಿಯ ಕಾನೂನು ಸುವ್ಯವಸ್ಥೆ ಅಥವಾ ಕನ್ನಡಿಗರ ಮೇಲೆ ಏನಾದರೂ ದೌರ್ಜನ್ಯ ಆಗ್ತಾ ಇದ್ರೆ ಅದನ್ನು ಕಾಪಾಡೋ ಕೆಲಸ ಮಹಾರಾಷ್ಟ್ರ ಸರ್ಕಾರದ ಜವಾಬ್ದಾರಿ ಇದೆ. ಅಲ್ಲಿಯ ರಾಜ್ಯದ ಮುಖ್ಯಮಂತ್ರಿ ಪೃಥ್ವಿರಾಜ್ ಚೌಹಾಣ್ ಅವ್ರ ಮೇಲಿದೆ. ಕರ್ನಾಟಕದಲ್ಲಿ ಏನಾದರೂ ಮರಾಠಿಗರಿಗೆ ತೊಂದರೆ ಆಗ್ತಾ ಇದ್ದರೆ ಇಲ್ಲಿಯ ಕಾನೂನು ಸುವ್ಯವಸ್ಥೆಯ ಜವಾಬ್ದಾರಿ ಈ ರಾಜ್ಯ ಸರ್ಕಾರದ್ದು, ಅದು ಮುಖ್ಯಮಂತ್ರಿ ಸದಾನಂದ ಗೌಡರದು. ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿ ಇವರು ಅಲ್ಲಿಯ ಸರ್ಕಾರದ ಮುಖ್ಯಸ್ಥರನ್ನು ಭೇಟಿಯಾಗಬೇಕು ಹೊರತು ಬಾಳಾ ಠಾಕ್ರೆ ಅವರು ಈ ರೀತಿಯ ತಮ್ಮ ಹೇಳಿಕೆಗಳಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿಯಾಗೋದು ಎಷ್ಟು ಮಟ್ಟಿಗೆ ಸಮಂಜಸ ಅಂತ ಬಾಳಾ ಠಾಕ್ರೆ ಅವರು ಪದೇ ಪದೇ ಈ ರೀತಿ ಹೇಳಿಕೆಗಳನ್ನು ತಮ್ಮ ಪತ್ರಿಕೆಯ ಮೂಲಕ ಕನ್ನಡಿಗರನ್ನು ಕೆರಳಿಸೋ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಕರ್ನಾಟಕದಿಂದ ಆ ರೀತಿಯ ಯಾವ ಪ್ರಯತ್ನವೂ ಕೂಡ ನಡೆದಿಲ್ಲ. ಕನ್ನಡಿಗರು ಕೂಡ ಕರ್ನಾಟಕದಲ್ಲಿ ಕರಾಳ ದಿನ ಆಚರಣೆ ಮಾಡಿದಾಗ MES ಅವರು ಸರ್ಕಾರದ ಮೇಲೆ ಪ್ರೆಷರ್ ಮಾಡಿದರು, ಇವರನ್ನು ಕಿತಾಕಿ ಅಂತ ಹೇಳಿದ್ದಕ್ಕೆ ನಗರಾಭಿವೃದ್ಧಿ ಸಚಿವ ಸುರೇಶ್ ಕುಮಾರ್ ಅವರು ಅದಕ್ಕೆ ಕ್ರಮ ಕೈಗೊಳ್ಳುವ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಆದರೆ ಇಲ್ಲಿ ಸರ್ಕಾರ ಕೆಲಸ ಮಾಡ್ತಾ ಇದ್ದಾರೆ. ಬಾಳಾ ಠಾಕ್ರೆ ಅವರನ್ನ ಭೇಟಿ ಮಾಡಿ ಅವರ ಮುಂದೆ ಮಂಡಿಯೂರುವಂಥ ಅಗತ್ಯ ಇದೆಯಾ? ಹಮೀದ್, ಇಲ್ಲಿ ಪ್ರಮುಖವಾಗಿ ಅಂದ್ರೆ ಈ CM ಅವರು ಹೇಳಿರೋ ದಾಟಿ ನೋಡಿದ್ರೆ, ಅವರು ನಮ್ಮವರೇ ಅನ್ನೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಇವ್ರಿಗೆ ಮಹಾರಾಷ್ಟ್ರದಲ್ಲಿ ಗೊತ್ತಿರೋ ಹಾಗೆ ಬಿಜೆಪಿಗೆ ಅಥವಾ ಬಿಜೆಪಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಶಿವಸೇನೆ ಅಗತ್ಯ ಇರುತ್ತೆ. ಹೀಗಾಗಿ ಇವರು ಕೂಡ ನಮ್ಮವರೇ, ಅವ್ರ ಜೊತೆ ಮಾತುಕತೆಯನ್ನ ನಡೆಸಿ ನಾವು ಒಂದು ನಿರ್ಧಾರಕ್ಕೆ ಬರ್ತೀವಿ ಅಂತ ಹೇಳಿರೋದನ್ನ ನೋಡಿದ್ರೆ ಎಲ್ಲೋ ಒಂದ್ ಕಡೆ ಈ ಸರ್ಕಾರ, ಆ ಸರ್ಕಾರ ಮಹಾರಾಷ್ಟ್ರ ಸರ್ಕಾರ ಅಥವಾ ಮಹಾರಾಷ್ಟ್ರದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರದ ಜೊತೆ ಮಾತನಾಡೋ ಬದಲು ಇವ್ರ ಮುಂದೆ ಅಂದ್ರೆ ಶಿವಸೇನೆಯ ಮುಖ್ಯಸ್ಥ ಬಾಳಾ ಠಾಕ್ರೆ ಅವ್ರ ಮುಂದೆ ಮಂಡಿ ಊರ್ತಿರೋದು ನೋಡಿದ್ರೆ
ಎಲ್ಲೋ ಒಂದ್ ಕಡೆ ಇವರು ಫೇವರ್ ಆಗಿದ್ದಾರೆ ಅಂತ, ಇವ್ರು ಶಿವಸೇನೆಯವರು ಅಥವಾ ಹೈಕಮಾಂಡ್ ಮೂಲಕ ಏನಾದ್ರು ಇಲ್ಲಿ ಪ್ರೆಷರ್ ಹಾಕಿಸಿದ್ರ ಅನ್ನೋದು ವಿಚಾರ. ಮತ್ತೆ ಬೆಳಗಾವಿ ವಿಚಾರದಲ್ಲಿ ಬೆಳಗಾವಿಯಲ್ಲಿ ಉಪಮೇಯರ್ ಮೇಯರ್ ಏನು MES ನವರಿದ್ದಾರೆ, ಇದನ್ನು ಸೂಪರ್ ಸೀಡ್ ಮಾಡೋ ವಿಚಾರದಲ್ಲಿ ಸರ್ಕಾರ ಕೂಡ ಒಂದು ಕ್ರಮವನ್ನ ಕೈಗೊಂಡಿತ್ತು. ಹೀಗಾಗಿ ಎಲ್ಲೋ ಒಂದು ಕಡೆ ಬೆಳಗಾವಿಯಲ್ಲಿರುವಂತಹ MES ನಾಯಕರು ಶಿವಸೇನೆ ಮೇಲೆ ಒತ್ತಡ ಹೇರಿ ಶಿವಸೇನೆಯವರು ಹೈಕಮಾಂಡ್ ಮೂಲಕ ಒತ್ತಡ ಹೇರಿರ್ಬೋದಾ ಅಂತ ಕೂಡ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಹಮೀದ್, ಓಕೆ, ಥ್ಯಾಂಕ್ ಯು ಅರವಿಂದ್. ಒಟ್ಟಾರೆ ರಾಜ್ಯದ ಮುಖ್ಯಮಂತ್ರಿ ಸದಾನಂದ ಗೌಡರು ಬಾಳಾ ಠಾಕ್ರೆ ಅವ್ರನ್ನ ಭೇಟಿ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಬಟ್ ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಅವರೇ ಅದಕ್ಕೆ ತಿಳಿಸಬೇಕಾಗುತ್ತೆ. ಯಾಕಂದರೆ ಕಾನೂನು ಸುವ್ಯವಸ್ಥೆ ವಿಚಾರ ಬಂದಾಗ ಅಲ್ಲಿಯ ಸರ್ಕಾರದ ಮುಖ್ಯಸ್ಥರನ್ನು ಭೇಟಿಯಾಗಿ ಕನ್ನಡಿಗರಿಗೆ ಅನ್ಯಾಯ ಆಗದ ರೀತಿ ನೋಡಿಕೊಳ್ಳುವ ಜವಾಬ್ದಾರಿ ಅಲ್ಲಿಯ ಸರ್ಕಾರದ್ದಿರುತ್ತೆ. ಹಾಗೆ ಇಲ್ಲಿ ಬೇರೆ ಅಮಾಯಕರಿಗೆ ತೊಂದರೆ ಆಗೋದ ರೀತಿಯಲ್ಲಿ ನೋಡಿಕೊಳ್ಳೋದು ಇಲ್ಲಿಯ ಸರ್ಕಾರದ ಜವಾಬ್ದಾರಿ ಆಗಿರುತ್ತೆ. ಆದರೆ ಬಾಳಾ ಠಾಕ್ರೆ ಅವರನ್ನು ಭೇಟಿ ಮಾಡುವ ಅಗತ್ಯ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಇದೆಯಾ, ಅದು ಕನ್ನಡಿಗರ ಪರವಾಗಿ ಅಥವಾ ಅಲ್ಲಿಯ ಕನ್ನಡಿಗರಿಗೋಸ್ಕರ ಅನ್ನೋದು ಭಾಳ ಪ್ರಮುಖವಾದ ಪ್ರಶ್ನೆ. ಈಗಾಗಲೇ ಎರಡು ಪ್ರಮುಖ ಸುದ್ದಿಗಳನ್ನು ನೋಡಿದಿರಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಳ್ಳಾರಿ ಚುನಾವಣೆಯ ವಿಚಾರವನ್ನು ಮತ್ತೆ ನಾವು ನೋಡೋಣ.